ಮಾರ್ಚ್ 6ರಂದು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತು ಸಚಿವ ಸಂಪುಟ ನೇತೃತ್ವದಲ್ಲಿ ಬಜೆಟ್ ಮಂಡನೆ ಮಾಡ್ತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಿರತಕ್ಕಂಥ ವಿಚಾರ. ಕೊಪ್ಪಳ ಜಿಲ್ಲೆಯಿಂದ ಈಗಾಗಲೇ ಸರ್ಕಾರ ಬಂದು 3 ವರ್ಷ ಗತಿಸಿದರೂ ಸಹಿತ ಏನು ಈ ಹಿಂದೆ ಸರ್ಕಾರ ಯೋಜನೆಗಳನ್ನು ಘೋಷಣೆ ಮಾಡಿರ್ತಕ್ಕಂಥ ಯೋಜನೆಗಳು ಇನ್ನೂ ಕೂಡ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ. ವಿಶೇಷವಾಗಿ ನಮ್ಮಲ್ಲಿ ನವಲಿ ಸಮಾನಾಂತರ ಜಲಾಶಯಕ್ಕೆ ಇವತ್ತು ಅನುದಾನವನ್ನು ಕೊಡಬೇಕಾಗಿದೆ, ರೈತರ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ. ಮತ್ತು ನಮ್ಮಲ್ಲಿ ಯೂನಿವರ್ಸಿಟಿ ವಿಶ್ವವಿದ್ಯಾಲಯಕ್ಕೆ ಅನುದಾನ ಕೊಟ್ಟು ಇವತ್ತು ಮೂಲಭೂತ ಸೌಕರ್ಯ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾಗಿದೆ. ಮತ್ತು ಈ ಕಳೆದ ಬಾರಿ ಸರ್ಕಾರ ವಿಮಾನ ನಿಲ್ದಾಣಕ್ಕೆ 80 ಕೋಟಿ ಅನುದಾನ ಕೊಟ್ಟಿದ್ದರು, ಅದನ್ನು ಕೂಡ ಬೇರೆಡೆಗೆ ವರ್ಗಾವಣೆ ಮಾಡಿ ಇವತ್ತು ವಿಮಾನ ನಿಲ್ದಾಣ ಕಾಮಗಾರಿ ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು ಕೂಡ ಇದೆ. ಹೀಗೆ ಒಟ್ಟಾರೆಯಾಗಿ ಕೊಪ್ಪಳ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ನಿಗದಿ ಮಾಡಿದ್ದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನವಲಿ ಸಮಾನಾಂತರ ಜಲಾಶಯ, ತುಂಗಭದ್ರಾ ಜಲಾಶಯ ಮತ್ತು ಅನೇಕ ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡಿ, ಬಟಗೇರಿ ಏತ ನೀರಾವರಿ ಯೋಜನೆಗಳಿಗಿರ್ಬೋದು, ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡ್ತಕ್ಕಂಥ ಕೆಲಸ ಭಾಳ ಪ್ರಾಮಾಣಿಕ ಆಗಬೇಕು. ಅದರ ಜೊತೆಗೆ ಅಂಜನಾದ್ರಿ ಅಭಿವೃದ್ಧಿಗೆ 100 ಕೋಟಿ ಏನು ಅನುದಾನ ಕೊಟ್ಟಿದ್ದರು, ಅದು ಕೂಡ ಇವತ್ತು ಪ್ರವಾಸೋದ್ಯಮಕ್ಕೆ ಇವತ್ತು ಎಲ್ಲೋ ಒಂದು ಕಡೆಗೆ ಈ ಸರ್ಕಾರದಲ್ಲಿ ಇವತ್ತು ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ಕೂಡ ಇವತ್ತು ಗೋಚರಿಸ್ತಾ ಇದೆ. ಹಾಗಾಗಿ ಕೊಪ್ಪಳ ಜಿಲ್ಲೆಗೆ ಅನೇಕ ಯೋಜನೆಗಳು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಕಡಿತ ಆಗಿದೆ. ಹಾಗಾಗಿ ಈ ಸರ್ಕಾರ ಕೇವಲ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಆದ್ಯತೆ ಕೊಟ್ಟು ಇವತ್ತು ರಾಜ್ಯದ ಅಭಿವೃದ್ಧಿ ಇವತ್ತು ಸಂಪೂರ್ಣ ಮರೆತು ಬಿಟ್ಟಿದೆ ಅಂತಕ್ಕಂಥದ್ದನ್ನು ಇವತ್ತು ನಾನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಸ್ಪಷ್ಟವಾಗಿ ಹೇಳಬೇಕಾದ್ರೆ 3 ವರ್ಷ ಸರ್ಕಾರ ಬಂದರೂ ಸಹಿತ ಇದುವರೆಗೂ ಯಾವ ರೀತಿ ಇವರು ಘೋಷಣೆ ಮಾಡಿರ್ತಕ್ಕಂಥ ಅನುದಾನದಲ್ಲಿ ಜನರಿಗೆ ಯಾವ ರೀತಿ ಯೋಜನೆಗಳನ್ನು ತಲುಪಿಸ್ತಾರೆ ಅಂತಕ್ಕಂಥದ್ದನ್ನು ಇವತ್ತು ಸ್ಪಷ್ಟವಾಗಿ ಗೋಚರ ಆಗ್ತಾ ಇಲ್ಲ. ಹಾಗಾಗಿ ಇವರು ಏನು ಇವತ್ತು 6ನೇ ತಾರೀಕಿಗೆ ಬಜೆಟ್ ಮಂಡನೆ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೋ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆಯಾಗಿದೆ. ಇವತ್ತು SC ST ವಿದ್ಯಾರ್ಥಿಗಳಿಗೆ ಇವತ್ತು ಪಠ್ಯಪುಸ್ತಕಗಳ ವಿತರಣೆ ಆಗಿಲ್ಲ. ಇವತ್ತು ಆಳುವಂಥ ಸರ್ಕಾರಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಕ್ಕೆ ಆದ್ಯತೆ ಕೊಡದೆ ಹೋದರೆ ಇವರು ಯಾವ ಉದ್ದೇಶಕ್ಕೋಸ್ಕರ ಸರ್ಕಾರ ನಡೆಸ್ತಾರೆ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆಗೆ ಪ್ರಶ್ನೆಯಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವರು ಇಂತಹ ಇನ್ನೂ 100 ಬಜೆಟ್ ಘೋಷಣೆ ಮಾಡಿದರೂ ಸಹಿತ ಇವತ್ತು ರಾಜ್ಯದ ಜನತೆ ನಂಬುವಂಥ ದೃಷ್ಟಿಯನ್ನು ಇವತ್ತು ಕಳೆದುಕೊಂಡಿದ್ದಾರೆ. ಇವತ್ತು ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಸುತ್ತಮುತ್ತಲ ಸುಮಾರು 21-30 ಕಾರ್ಖಾನೆಗಳು ಇವತ್ತು ಹೊಗೆಯನ್ನು ಊದ್ತಾ ಇದ್ದಾವೆ. ಇದರಿಂದ ಜನ ಆರೋಗ್ಯ ಸಂಪೂರ್ಣ ಹದಗೆಡ್ತಾ ಇದೆ. ಇವತ್ತು ನಿರಂತರವಾಗಿ ಬಲ್ಡೋಟ ಕಾರ್ಖಾನೆ ಸುತ್ತಮುತ್ತಲ ಅನೇಕ ಕಾರ್ಖಾನೆಗಳು ತೊಲಗಬೇಕು ಅಂತೇಳಿ ಸುಮಾರು ಸಾರ್ವಜನಿಕರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲ ಹಿರಿಯರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಹೋರಾಟ ಮಾಡಿದರೂ ಸಹಿತ ಇಲ್ಲಿವರೆಗೂ ಕೂಡ ಯಾವುದೇ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಇವತ್ತು ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ರವರ ನಿಷ್ಕಾಳಜಿ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಯವರ ನಿಷ್ಕಾಳಜಿ. ಹಾಗಾಗಿ ಜನ ಯಾವುದೇ ಕಾರಣಕ್ಕೂ ಇವ್ರನ್ನ ಸಹಿಸೋದಿಲ್ಲ. 2028ರ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸಿ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಘೋಷಣೆ ಮಾಡ್ತಕ್ಕಂಥ ಬಜೆಟ್ನ ನಿರೀಕ್ಷೆಗಳು ಯಾವುದೇ ಇವರು ಸಫಲಗೊಳಿಸ್ತಕ್ಕಂಥದ್ದು, ಅದನ್ನು ಜಾರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಈ ರಾಜ್ಯದ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ಇವರು ಇನ್ನೂ ಎಷ್ಟೇ ಇವತ್ತು ಬಜೆಟ್ ಘೋಷಣೆ ಮಾಡಿದರೂ ಜನ ನಿರೀಕ್ಷೆ ಮಾಡುವುದು ಎಲ್ಲ ಒಂದು ಕಡೆಗೆ ಸಂಪೂರ್ಣವಾಗಿ ಇವರಿಂದ ಹಿನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ನಂಬತಕ್ಕಂಥ ವಾತಾವರಣ ಸಂಪೂರ್ಣ ವಿಫಲ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ಗಣೇಶ್ ವರ್ತಟ್ನಾಳ್, ನಾನು ಕೊಪ್ಪಳದ ಮೂಲ ನಿವಾಸಿ. ನನ್ನ ಹೆಸರು ಅನ್ಮೇಶ್ ಹುಡ್ಕಾಳ್ ಅಂತ, ಕನಗಿರಿ ಕ್ಷೇತ್ರದ ಮತದಾರರು ನಾವು. ಮಾರ್ಚ್ 6ರಂದು ಮಾನ್ಯ ಮುಖ್ಯಮಂತ್ರಿಯವರು ಮಂಡಿಸಿರ್ತಕ್ಕಂಥ ಬಜೆಟನ್ನು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು. ಆ ಬಜೆಟ್ನಲ್ಲಿ ಕೊಪ್ಪಳಕ್ಕೆ ಅನುಕೂಲಕರವಾದಂಥ ನಿರುದ್ಯೋಗ ಹೋಗಲಾಡಿಸುವಂಥ ಹಲವಾರು ಯೋಜನೆಗಳನ್ನು ಜಾರಿ ಮಾಡುತ್ತಾರಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇಂಥ ಒಂದು ಬಜೆಟ್ ಇದರಲ್ಲಿ ಕೊಪ್ಪಳಕ್ಕೆ ಅನುಕೂಲಕರವಾದ ಮತ್ತು ಕನಗಿರಿ ಕ್ಷೇತ್ರಕ್ಕೆ ಅನುಕೂಲವಾದಂಥ ಒಳ್ಳೆಯ ಯೋಜನೆಗಳನ್ನು ಜಾರಿಗೊಳಿಸಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಶಿಕ್ಷಕರ ಕೊರತೆ ಹೆಚ್ಚಾಗಿರುವುದರಿಂದ ಇಂಥ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಭಾಗದಲ್ಲಿ ಹೆಚ್ಚಿನ ಒಂದು ಶಿಕ್ಷಕರ ನೇಮಕಾತಿ ಆಗಬೇಕಂತ ನಾವು ಕೇಳಿಕೊಳ್ತೇವೆ.
ಸರ್, ಮೊಟ್ಟ ಮೊದಲನೇದಾಗಿ ನಾಳೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ನಮ್ಮ ಕೊಪ್ಪಳ ಭಾಗ ಏನಿದೆ ಇದು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾರೆ. ಸೊ ಹೈದರಾಬಾದ್ ಕರ್ನಾಟಕ ನಮ್ಮ ಡಿಸ್ಟಿಕ್ ಏನಿದೆ ತುಂಬಾ ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ ನಮಗೆ ಮುಖ್ಯವಾಗಿ ಇಲ್ಲಿ ನಮಗೆ ಎಜುಕೇಷನ್ ಸಿಸ್ಟಮ್ನ ಬೇಕಾಗುತ್ತೆ. ಎಜುಕೇಷನ್ ಸಿಸ್ಟಮ್ ಅಂದಾಗ ನಮ್ಮಲ್ಲಿ ರೂರಲ್ ಸ್ಟೂಡೆಂಟ್ಸ್ ಬಹಳ ಬರ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಗೆಸ್ಟ್ ಫ್ಯಾಕಲ್ಟೀಸ್ಗಳು ಅತಿ ಮುಖ್ಯವಾಗಿ ಬೇಕಾದಂಥ ಸಬ್ಜೆಕ್ಟ್ಸ್ಗಳಿಗೆ ಪರ್ಮನೆಂಟ್ ಲೆಕ್ಚರ್ಸೇ ಇಲ್ಲ ಇದುವರೆಗೂ. ಸೊ ನಮ್ಮ ಬೇಡಿಕೆ ಏನು ಅಂದರೆ ಆ ಒಂದು ಗೌರ್ಮೆಂಟ್ ಕಾಲೇಜಸ್ಗೆ ಪರ್ಮನೆಂಟ್ ಲೆಕ್ಚರ್ಸ್ ಬೇಕು ಅನ್ನೋದು ಮೊದಲನೇದಾಗಿ ನನ್ನ ನಿರೀಕ್ಷೆ ಇದೆ ಸರ್. ಸೆಕೆಂಡ್ ಒನ್ ಬಂದ್ಬಿಟ್ಟು SC ST ಮೀಸಲಾತಿ ಅಂತ ಹೇಳ್ತಾರೆ. ಇವಾಗ ಧಾರವಾಡದಲ್ಲಿ ಸುಮಾರು ದಿನಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಮಗೆ ಉದ್ಯೋಗ ಕಲ್ಪಿಸ್ಕೊಡಿ, ಕಾಲ್ ಫಾರ್ ಮಾಡಿ ಅಂತ. ಅಂಥದ್ರಲ್ಲಿ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹೇಳಿದ್ರು ನಾವು SC ST ಮೀಸಲಾತಿ ಮಾಡಿದ್ವಿ, ಒಳ ಮೀಸಲಾತಿ ಕೊಡ್ತೀವಿ ಅಂತ. ಬಟ್ ಇವಾಗ ಕಾಲ್ ಫಾರ್ ಮಾಡುವಂಥ ಅದು ಕಾಲಮ್ ನೋಡಿದಾಗ ಹಿಂದಿನ ಮೀಸಲಾತಿ ಕೊಡ್ತಿದ್ದಾರೆ. ಸೊ ಇವಾಗ ಅಂತ ಮೀಸಲಾತಿನ ಅದಕ್ಕೆ ಅನ್ವಯ ಆಗ್ತಾ ಇಲ್ಲ. ದಯವಿಟ್ಟು ಅದು ಒಂದು ಅನ್ವಯ ಮಾಡಿಕೊಡಿ ಅಂತ ಕೇಳ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದಾಗ ನಮಗೆ ಬೇಸಿಗೆ ಬಂದಾಗ ನಮ್ಮ ಹೈದರಾಬಾದ್ ಕರ್ನಾಟಕ ಬಿಸಿಲಿಂದ ಝಳಪಿಸುತ್ತೆ, ಬಟ್ ನೀರಿಂದು ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂಥದ್ರಲ್ಲಿ ಬೆಟಗೇರಿ ಏತ ನೀರಾವರಿ ಒಂದು ಮಾಡಿಕೊಟ್ರೆ HK ಪಾಟೀಲ್ ಸಾಹೇಬರು ಅದು ಒಂದು ಅನುಕೂಲ ಆಗುತ್ತೆ. ನಮ್ದು ಇದು ನಿರೀಕ್ಷೆ ಇದೆ. ನಮ್ಮ ಹೈದರಾಬಾದ್ ಕರ್ನಾಟಕ ಅಂತ ಬಂದಾಗ ಇವನ್ ಗದಗು ಕೂಡ ನಮಗೆ ಇನ್ಕ್ಲೂಡ್ ಆಗೋದ್ರಿಂದ ನಮಗೆ ಏತ ನೀರಾವರಿ ಒಂದು ಬೇಕು. ಆ್ಯಂಡ್ ಇವಾಗ ನಮ್ಮದು ಕೊಪ್ಪಳದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಓಪನ್ ಆಗಿದೆ. 450 ಬೆಡೆಡ್ ಹಾಸ್ಪಿಟಲ್ ಓಪನ್ ಆಗಿದೆ. ನೋಡಿ, ನಮ್ಮಲ್ಲಿ ಕಡು ಬಡವರು ಇದ್ದಾರೆ, ರೈತಾಪಿ ವರ್ಗದವ್ರು ಇದ್ದಾರೆ. ಅಂಥವ್ರಿಗೆ ತುಂಬ ಏನೋ ಒಂದು ನನಗೆ ಸಾಂಕ್ರಾಮಿಕ ರೋಗನ ಅಥವಾ ಏನೋ ಒಂದು ರೋಗ ಬಂತು ಅಂದರೆ ನಮ್ಮಲ್ಲಿ ಹೆಂಗೆ ರೆಫರ್ ಮಾಡ್ತಾರೆ ಅಂದರೆ ನೀವು ಹುಬ್ಳಿ SDMಗೆ ಹೋಗಿ, ಕಿಮ್ಸಿಗೆ ಹೋಗಿ, ಬೆಂಗಳೂರಿಗೆ ಹೋಗಿ ಅಂತ ಹೇಳ್ತಾರೆ. ನಮ್ಮಲ್ಲೇ 450 ಬೆಡೆಡ್ ಹಾಸ್ಪಿಟಲ್ ಇರೋದ್ರಿಂದ ನಮಗೆ ಉನ್ನತ ಮಟ್ಟದಲ್ಲಿ ನಮಗೆ ಆರೋಗ್ಯ ತಪಾಸಣೆ ಬೇಕು ಅಂತ ಕೇಳ್ತೀನಿ. ಅದಕ್ಕೆ ಏನು ಬೇಕಾಗುತ್ತೆ? ನಮಗೆ ಡಾಕ್ಟರ್ಸ್ ಬೇಕು. ಇಂತಿಂಥ ಇವಾಗ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಇರ್ಬೋದು, ವೇನ್ಸ್ ಸ್ಪೆಷಲಿಸ್ಟ್ ಇರ್ಬೋದು, ಬ್ರೈನ್ ಸ್ಪೆಷಲಿಸ್ಟು, ಡಯಾಲಿಸಿಸು, ಈ ಥರ ನಮಗೆ ಬಂದಾಗ ನಮ್ಮ ರೈತಾಪಿ ವರ್ಗದ ಕಡು ಬಡವರಿಗೆಲ್ಲ ಅನುಕೂಲ ಆಗುತ್ತೆ. ನಾವು ಎಷ್ಟೋ ದುಡ್ಡು ಖರ್ಚು ಮಾಡಿ ನಮ್ಮ ಕೊಪ್ಪಳ ಬಿಟ್ಬಿಟ್ಟು ನಾನು ಹುಬ್ಳಿಗೆ ಹೋದೆ, ಬೆಂಗಳೂರಿಗೆ ಹೋದೆ, ಮಣಿಪಾಲ್ಗೆ ಹೋದೆ, ಮಂಗಳೂರಿಗೆ ಹೋಗೋದೆ ಅನ್ನೋದು ತಪ್ಪುತ್ತೆ. ನಮ್ಮ ಜನರಿಗೆ ಅನುಕೂಲ ಆಗಬೇಕು ಅಂದಾಗ ಫಸ್ಟ್ ಮೊದಲಿಗೆ ಆರೋಗ್ಯ ಇಂಪಾರ್ಟೆಂಟು. ನಮ್ಮಲ್ಲಿ ರೈತಾಪಿ ವರ್ಗದವ್ರು ಇದ್ದಾರೆ, ಅಷ್ಟು ದುಡ್ಡು ಕೊಟ್ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗುವಂಥವ್ರು ಯಾರೂ ಇಲ್ಲ. ನಮ್ಮ ಕಡು ಬಡವರು, ಆ ಒಂದು ಬಡವರ ಏನು ರೇಖೆಗಿಂತ ಕೆಳಗಡೆ ಇರೋರಿದ್ದಾರೆ. ಅವ್ರಿಗೆ ಅನುಕೂಲ ಆಗಬೇಕು ಅಂದರೆ ಒಂದು ಒಳ್ಳೆ ಡಾಕ್ಟರ್ಸು, ಸ್ಪೆಷಲಿಸ್ಟು ಅವರು ಇಲ್ಲಿ ಬರಬೇಕು. ನನ್ನ ಈ ಒಂದು ನಿರೀಕ್ಷೆ ಇದೆ. ಈ 4 ನಿರೀಕ್ಷೆ ನನ್ನ ಕಡೆಯಿಂದ ಇದೆ ಸರ್. ಗೀತಾ ಬಳ್ಳಾರಿ ಅಂತ. ಎಸ್, ಥ್ಯಾಂಕ್ ಯು. ರೈತರು ಬೆಳೆದ ಬೆಳೆಗೆ ಯೋಗ್ಯವಾದಂತಹ ಬೆಲೆ ಸಿಗದೇ ಇರತಕ್ಕಂತಹ ಸನ್ನಿವೇಶದಲ್ಲಿ ವೈಜ್ಞಾನಿಕ ಬೆಲೆಗಾಗಿ ಒತ್ತಾಯಿಸ್ತಾ ಬರಲಾಗಿದೆ. ಆ ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು. ಬೆಂಬಲ ಬೆಲೆ ಅನ್ನುವುದಂತೂ ಅದು ಮೋಸದ ವಿಚಾರವೇ ಆಗಿದೆ. ಇನ್ನು ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಇರುವ ಶಾಲೆಗಳನ್ನು ಉಳಿಸ್ಕೊಳ್ಬೇಕು. ಅನಗತ್ಯವಾಗಿ ಸಾಲ ಮಾಡಿ ಹೊಸ ಕಟ್ಟಡಗಳನ್ನು ಕಟ್ಟುವ ಅಗತ್ಯವಿಲ್ಲ. ಎಲ್ಲಿ ಕೊರತೆ ಇದೆಯೋ ಅಲ್ಲಿ ಕಟ್ಟಲಿ. ಆ ಹಣವನ್ನು ಪೂರ್ಣಾವಧಿ ಶಿಕ್ಷಕರ ನೇಮಕಾತಿಗೆ ಬಳಸಬೇಕು. ನಮ್ಮ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆಯ ಒಂದು ಬೇಡಿಕೆ, ಮುಖ್ಯ ಬೇಡಿಕೆ ಇದೆ. ಈ ತುಂಗಭದ್ರಾ ನದಿಗೆ ಈ ಕಾರ್ಖಾನೆಗಳ ಮಾಲಿನ್ಯದ ನೀರು ಸೇರ್ತಾ ಇದೆ, ಊರ ಚರಂಡಿಯ ನೀರು ಸೇರ್ತಾ ಇದೆ. ಇದನ್ನು ತಡೆಗಟ್ಟತಕ್ಕಂತಹ ಒಂದು ವ್ಯವಸ್ಥೆ ಆಗಬೇಕು, ಯೋಜನೆ ಆಗಬೇಕು. ಅದಕ್ಕೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಆಸೆ ಪಡ್ತೀವಿ. ಇಷ್ಟು ದಿವಸ ನಾವು ಹೇಳಿದ ಮೇಲೆ ಸರ್ಕಾರಕ್ಕೆ ಆ ವಿಷಯ ಮುಟ್ಟಿದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಈ ಭಾಗದಲ್ಲಿ ಜಿಂಕೆ ವನ ಮಾಡ್ತೀವಿ ಅಂತ ಘೋಷಣೆಯಾಗಿ ಜಿಂಕೆ ವನ ಆಗಲಿಲ್ಲ. ಇನ್ನಾದರೂ ಕೂಡ ಜಿಂಕೆ ವನ ಆಗಬೇಕು. ಕೊಪ್ಪಳ ವಿಶ್ವವಿದ್ಯಾಲಯಕ್ಕೆ ಬರೀ ಘೋಷಣೆ ಆದರೆ ಸಾಲದು, ಕಟ್ಟಡ ಆಗಬೇಕು. ಅಲ್ಲಿ ಒಬ್ಬರೂ ಕೂಡ ಪೂರ್ಣಾವಧಿ ಅಧ್ಯಾಪಕರು ಇಲ್ಲವೇ ಇಲ್ಲ. ಪೂರ್ಣಾವಧಿ ಅಧ್ಯಾಪಕರ ಒಂದು ಅಗತ್ಯ ಖಂಡಿತವಾಗಿಯೂ ಕೂಡ ಇದೆ. ನಮ್ಮ ನಿರೀಕ್ಷೆಗಳು ಸಾಕಷ್ಟು ಇದ್ದರೂ ಕೂಡ ಸರ್ಕಾರ ಏನು ಘೋಷಣೆ ಮಾಡ್ತದೋ ನಮಗೆ ಗೊತ್ತಿಲ್ಲ. ಪ್ರವಾಸೋದ್ಯಮದ ಬಗ್ಗೆಯೂ ಕೂಡ ಕೆಲವು ವಿಚಾರಗಳಿವೆ.
ಕೊಪ್ಪಳದಲ್ಲಿ ಐತಿಹಾಸಿಕ ಸ್ಮಾರಕಗಳು ಸಾಕಷ್ಟಿವೆ, ಸುತ್ತಮುತ್ತ ಇವೆ. ಹಂಪಿಗೆ ಬರ್ತಕ್ಕಂಥ ಜನ ಈ ಕಡೆಗೆ ಬರುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಸರ್ಕಾರ ಏನಾದರೂ ಪ್ರವಾಸೋದ್ಯಮದಲ್ಲಿ ಯೋಜನೆಯನ್ನು ರೂಪಿಸಬೇಕು. ಸರ್ಕಾರದ ಕೆಲವು ಬಸ್ಗಳನ್ನು ಬೆಂಗಳೂರಿಂದ ಬಿಡುವಾಗ ಹಂಪೆಯ ಜೊತೆಗೆ ಕೊಪ್ಪಳ ಇಟಿಗೆಯನ್ನು ಸೇರಿಸಬೇಕಾದಂಥ ಅಗತ್ಯ ಖಂಡಿತ ಇದೆ ಅಂತ ನನ್ನ ವಿಚಾರ. ಕೊಪ್ಪಳ ಜನರಿಗೆ ಈ ಸಾರಿ ಬಜೆಟ್ನಲ್ಲಿ ಭಾಳ ದೊಡ್ಡ ನಿರೀಕ್ಷೆ ಇದೆ. ಏನು ಅಂತಂದರೆ ಕೊಪ್ಪಳದ ಈ ಒಂದು ತಾಲೂಕಿನ ಪ್ರದೇಶ ಕಾರ್ಖಾನೆಗಳಿಂದ, ಸ್ಪಾನ್ಸರ್ ಯೂನಿಟ್ಗಳಿಂದ ಬಾಧನೆಯಾಗಿ ಸುಮಾರು 20 ಹಳ್ಳಿ ಇವತ್ತು ಅವು ತಮ್ಮ ಪುನರುಜ್ಜೀವನನ್ನು ಬೇಡ್ತಾ ಇವೆ. ಅಂದರೆ ಅಲ್ಲಿ ಆರೋಗ್ಯ ಹಾಳಾಗಿದೆ, ಪರಿಸರ ಹಾಳಾಗಿದೆ, ಮತ್ತು ಅಲ್ಲಿ ಜಾನುವಾರುಗಳ ಒಂದು ಏನಪ್ಪ ಅಂದ್ರೆ ಸಂತತಿ ಕುಂದುತ್ತಾ ಇದೆ. ಸಂಪೂರ್ಣ ಈ ಹಾಳಾದಂಥ ಪರಿಸ್ಥಿತಿಯಲ್ಲಿ ಈ ಒಂದು ಬಜೆಟ್ನಲ್ಲಿ ನಾವು ಆ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಂದನೇದ್ದು. ಎರಡನೇದು ಏನಂತಂದರೆ ತುಂಗಭದ್ರಾ ನೀರು ಯಥೇಚ್ಛವಾಗಿ ಕಾರ್ಖಾನೆಗಳು ಬಳಸ್ಕೊಳ್ಳೋದ್ರಿಂದ ಒಂದು ಬೆಳೆಗೆ ಸೀಮಿತ ಆಗಿ ಹೋಗಿದೆ ನೀರಾವರಿ ಅಚ್ಚುಕಟ್ಟು ಪ್ರದೇಶ. ಆ ನೀರಾವರಿ ಅಚ್ಚುಕಟ್ಟು ಪ್ರದೇಶ ಪ್ರತಿ ಸಾರಿ ಒಂದೇ ಬೆಳೆಗೆ ಸೀಮಿತ ಆದರೆ ಮತ್ತೆ ನಮಗೆ ಇಲ್ಲಿನ ಮತ್ತೆ ಬಡತನಕ್ಕೆ ನಾವು ದಾರಿ ಮಾಡ್ದಂಗೆ ಆಗ್ತದೆ. ಆಮೇಲೆ ಯಥೇಚ್ಛವಾಗಿ ಕಂಪನಿ ನೀರು ಬಳಕೆ ಮಾಡಿಕೊಳ್ಳೋದು ಒಂದು ಕಡೆ ಆದರೆ, ಈಗ ಗೇಟ್ ಅಳವಡಿಕೆ ವಿಚಾರದಲ್ಲಿ ಏನಿದೆಯಲ್ಲ ಅದು ಈ ಸಾರಿ ಇನ್ನೂ ಕೂಡ ನಮಗೆ ಅತಂತ್ರ ಇದೆ. ಅದನ್ನು ವೇಗವಾಗಿ ಈ ಸಾರಿ ಅದನ್ನು ಇನ್ನೂ ಕನ್ಫರ್ಮ್ ಮಾಡ್ತಾ ಇಲ್ಲ. ಇದು ಕೂಡ ನಮಗೆ ಒಂದು ದೊಡ್ಡ ಸಂಕಟ ಎದುರಾಗಿದೆ. ವಿಶೇಷವಾಗಿ ಈ ಕೊಪ್ಪಳದ ಜನ ಬಲ್ಡೋಟ್ ಅಂತಕ್ಕಂಥ ಕಾರ್ಖಾನೆಗಳ ಬಾಧನೆಗೆ ಒಳಗಾಗಿದ್ದು, ಲಕ್ಷಗಟ್ಟಲೆ ಜನ ಇವತ್ತು ಬಾಧನೆ ಒಳಗಾಗಿದ್ದು, ಅವರ ಆತಂಕವನ್ನು ಕೂಡ ಈ ಬಜೆಟ್ನಲ್ಲಿ MB ಪಾಟೀಲರು ಬೇರೆಲ್ಲ ಕಾರಣಕ್ಕೆ ಮಾತಾಡ್ತಾರೆ. ಕಾರ್ಖಾನೆಯಿಂದ ಮಾಲಿನ್ಯ ಆಗೋದು ವಿಚಾರದಲ್ಲಿ ಅವರಿಗೆ ಒಂದು ಮುಂದಾಲೋಚನೆ ಇಲ್ಲ. ಅವರು ಮುಂದಾಲೋಚನೆ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಕೊಪ್ಪಳವನ್ನು ರಕ್ಷಣೆ ಮಾಡಬೇಕು, ಒಂದು ಯೋಜನೆಯನ್ನು ರೂಪಿಸಬೇಕು, ಮತ್ತು ತುಂಗಭದ್ರವನ್ನು ನಾವು ಕಾಪಾಡಿಕೊಳ್ಳಬೇಕು, ಮಾಲಿನ್ಯವನ್ನು ತಡಿಬೇಕಂತಕ್ಕಂಥದ್ದನ್ನು ನಾವು ಕೊಪ್ಪಳ ಜನ ನಿರೀಕ್ಷೆ ಮಾಡ್ತೀವಿ. ಮಲ್ಲಿಕಾರ್ಜುನ್ ಗೋನಾಳ್, ನಾನು ಹೋರಾಟ ವೇದಿಕೆ ಸಂಚಾಲಕ. ಕೊಪ್ಪಳ ಜಿಲ್ಲೆಗೆ ಬಜೆಟ್ನಲ್ಲಿ ಬಹಳಷ್ಟು ನಿರೀಕ್ಷೆಗಳಿದೆ. ಭಾಳ ಮುಖ್ಯವಾಗಿ ಲಕ್ಷಾಂತರ ಜನ ಕಾರ್ಖಾನೆಗಳಿಂದ ಬಾಧನೆಗೆ ಒಳಗಾಗಿದ್ದಾರೆ. ಅವರಿಗೆ ಪುನರುಜ್ಜೀವನ ಕಲ್ಪಿಸಿಕೊಡೋದು ಅಗತ್ಯ ಇದೆ. ಅವರ ಕೃಷಿ ಕಳ್ಕೊಂಡಿದ್ದಾರೆ, ಅವರ ಬದುಕು ಕಳ್ಕೊಂಡಿದ್ದಾರೆ, ಕಾರ್ಖಾನೆಗಳಿಂದ ಅವರ ಆರೋಗ್ಯ ಕಳ್ಕೊಂಡಿದ್ದಾರೆ. ಇದಕ್ಕೆ ಸಹಿತ ವಿಶೇಷವಾದಂಥ ಪ್ಯಾಕೇಜ್ ಈ ಸಂದರ್ಭದಲ್ಲಿ ಈ ಬಜೆಟ್ನಲ್ಲಿ ಬರಲೇಬೇಕಾಗಿದೆ ಒಂದು. ಆಮೇಲೆ ತುಂಗಭದ್ರಾ ನೀರಿದೆಯಲ್ಲ ಕಾರ್ಖಾನೆಗಳಿಗೆ ಕೊಡೋ ಕಾರಣಕ್ಕಾಗಿ ಅದು ಅಪರಿಮಿತವಾಗಿ ಯಾವುದೇ ಪ್ಯಾರಾಮೀಟರ್ಸ್ ಇಲ್ಲ, ಕಾರ್ಖಾನೆಗಳಿಗೆ ಕೊಡೋ ಕಾರಣಕ್ಕಾಗಿ ಒಂದೇ ಬೆಳೆಗೆ ಸೀಮಿತ ಆಗಿದೆ ಇವತ್ತು ನೀರಾವರಿ ಅಚ್ಚುಕಟ್ಟು ಪ್ರದೇಶ. ಮತ್ತು ತುಂಗಭದ್ರದ ಗೇಟು ಏನು ಇವತ್ತು ಅಳವಡಿಸ್ತಕ್ಕಂಥದ್ದು ಇದೆಯಲ್ಲ ಅದು ಭಾಳಷ್ಟು ಹಿನ್ನಡೆಯಾಗಿದೆ. ಅದೇನಾದರೂ ಈ ಸಾರಿ ಮತ್ತೆ ಅರ್ಧಂಬರ್ಧ ಆದರೆ ಮತ್ತೆ ಅಪಾಯ, ಮತ್ತೆ ಕೃಷಿ ಬದುಕಿಗೆ ಮತ್ತೆ ಕಟ್ಟಿಟ್ಟ ಬುತ್ತಿ ಅನ್ನೋ ನಿಟ್ಟಿನಲ್ಲಿ ನಾವು ಅಂಥ ಪರಿಸ್ಥಿತಿಯಲ್ಲಿದ್ದೀವಿ. ವಿಶೇಷವಾಗಿ ಈ ಒಂದು ನಮಗೆ ಬೇಕಾಗಿದ್ದು ಇಲ್ಲಿ ಲಕ್ಷಗಟ್ಟಲೆ ಜನರ ಆರೋಗ್ಯ ಹಾಳಾಗಿದೆ ಇಲ್ಲಿ ಕಾರ್ಖಾನೆಗಳಿಂದ. ಆ ಕಾರ್ಖಾನೆಗಳಿಗೆ ಹಾಳಾಗಿದ್ದ ಸಂದರ್ಭದಲ್ಲಿ IISc ಮೂಲಕ ಮತ್ತು ಏಮ್ಸ್ ಮೂಲಕ ಆರೋಗ್ಯದ ಸರ್ವೆಯನ್ನು ಮತ್ತು ಪರಿಸರದ ಸರ್ವೆಯನ್ನು ಕೂಡ ಈ ಸಂದರ್ಭದಲ್ಲಿ ಈ ಬಜೆಟ್ನಲ್ಲಿ ಅವರು ಯೋಜನೆ ರೂಪಿಸಿ ನಮ್ಮ ಕೊಪ್ಪಳಕ್ಕೆ ಮಾಡಬೇಕಾಗಿದೆ. ಬಲ್ಡೋಟ ವಿಸ್ತರಣೆ ಒಳಗೊಂಡು ಯಾವುದೇ ಕಾರ್ಖಾನೆಗಳ ವಿಸ್ತರಣೆ ಆಗದಂತೆ ಮುಂಜಾಗ್ರತೆ ಕ್ರಮವನ್ನು MB ಪಾಟೀಲರು ಬಹಳ ಮುಖ್ಯವಾಗಿ ಈ ಸಾರಿ ಅವರು ಈ ನಿರ್ಣಯವನ್ನು ಈ ಬಜೆಟ್ನಲ್ಲಿ ಮಂಡಿಸಬೇಕಾಗಿದೆ. ಇದರ ನಿರೀಕ್ಷೆ ನಮ್ಮ ಕೊಪ್ಪಳ ಜನರಿಗಿದೆ. ಇರಬಹುದು ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಜನರಿಗೂ ಸಹ ಸರ್ಕಾರ ಶಾಲೆಗಳನ್ನು ಉಳಿಸ್ಬೇಕು. ಯಾಕೆ ಅಂತಂದರೆ ಪ್ರೈವೇಟ್ ಸ್ಕೂಲ್ ಒಳಗೆ ನಾವು ಫೀಸ್ ತುಂಬಿ ಸಾಕಾಗ್ಬಿಟ್ಟಿದೆ. ನಮ್ಮ ಮಕ್ಕಳ ಭವಿಷ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರಿ ಅನುದಾನಿತ ಶಾಲೆಗಳನ್ನು ರದ್ದು ಮಾಡಿ ಬೇಕಿದ್ರೆ, ಆದರೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ರಿ, ಅದಕ್ಕಾಗಿ ಹೆಚ್ಚಿನ ಬಜೆಟನ್ನು ಕೊಡ್ರಿ ಅಂತ ಹೇಳೋದು ನಾನು ಇಷ್ಟಪಡ್ತಾ ಇದ್ದೇನೆ. ನಾ ಸರೋಜಾ ಬಾಕ್ಳೆ, ಭಾಗ್ಯನಗರದಿಂದ. ನನ್ನ ಹೆಸರು ಮಾರುತಿ. ನಾವು ಕೊಪ್ಪಳದಲ್ಲಿ BCM ಮಾಡಲ್ ಹಾಸ್ಟೆಲ್ ವಿದ್ಯಾರ್ಥಿ ಆಗಿದ್ದೇನೆ. ನಮಗೆ ಸರಿಯಾಗಿ ಸೌಲಭ್ಯಗಳು ದೊರಕುತ್ತಾ ಇಲ್ಲ. ಆದಷ್ಟು ಬಜೆಟ್ನಲ್ಲಿ ವಿದ್ಯಾರ್ಥಿಗಳ ಅನುಕೂಲವಾಗುವ ರೀತಿಯಲ್ಲಿ ಬಜೆಟ್ ಬಿಡುಗಡೆ ಮಾಡ್ಕೊಂತ ಸಿಗಂತ ಕೇಳ್ಕೊತಾ ಇದ್ದೀವಿ. ಬುಕ್ಸ್ ಬಂದಿಲ್ಲ ಸರ್. ಮತ್ತು ಪ್ರೈಸ್ ಮನಿ, ಸ್ಕಾಲರ್ಶಿಪ್ ಸರಿಯಾಗಿ ತಲುಪ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ. ಅದನ್ನು ಸ್ವಲ್ಪ ನೋಡ್ಬೇಕಂತ ಹೇಳ್ತೀವಿ. ನಿಮೇಶ್, ನಮ್ಮದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು. ನಾವು ಹಾಸ್ಟೆಲ್ದಾಗ ಇರ್ತೀವಿ ರೀ ಸರ. ನಮ್ಗೆ ಇಲ್ಲಿ ಸರಿಯಾಗಿ ಇದು ಪ್ರೈಸ್ ಮನಿ ಬಂದಿಲ್ಲ ಸರ, ನಮ್ಮ ಸ್ಕಾಲರ್ಶಿಪ್ ಬಂದಿಲ್ಲ ಸರ.
ಮತ್ತು ಸರಿಯಾಗಿ ಸ್ವಲ್ಪ ವ್ಯವಸ್ಥೆ ಸ್ವಲ್ಪ ಪ್ರಾಬ್ಲಮ್ ಐತೆ ಸರ್. ಅದಕ್ಕೆ ನಾಳೆ ಬಜೆಟ್ ಸರ್ ಇವೆಲ್ಲ ಸ್ವಲ್ಪ ನಮ್ಗೆ ಸವಲತ್ತು ಮಾಡಿಕೊಡ್ಬೇಕಂತ ಸರ್ ತಕ್ಕ ಕೇಳ್ತೀವಿ ಸರ್. ಹಾಂ ಸರ್.